ಜಾತ್ರೆಗೆ ಹೋಗಿ ಇದ್ರಲ್ಲಿ ಕೂತ್ಕೊಂಡು ಆಮ್ಲೆಟ್ ಹಾಕೋ ತರ ಆಗೋಯ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಬೆಳಿಗ್ಗೆಯಿಂದ ಪವರೇ ಇರ್ಲಿಲ್ಲ. ಐರನ್ ಮಾಡ್ಬೇಕಂತ ಹೇಳಿ ಧೀರಜ್ ಶಾಪ್ ಹತ್ರ ಹೋದ್ರೆ ಅಲ್ಲೂ ಕೂಡ ಪವರೇ ಇರ್ಲಿಲ್ಲ. ಅದಕ್ಕೋಸ್ಕರನೇ ಇನ್ನೊಂದು ಹೊಸ ಶರ್ಟ್ ನ ಹಾಕೊಂಡು ರೆಡಿ ಹಾಕೊಂಡು ಬಂದೆ. ಇವತ್ತು ಹರ್ಷನ್ ಮನೇಲಿ ನೆಂಟ್ರೂಟ ಇದೆ. ಇದೇನು 2 ಸಲ ಅನ್ಕೊಂತಿದ್ದೀರಾ? ಮೊನ್ನೆ ಹೋಗಿರೋದು ವೆಜ್ ಊಟಕ್ಕೆ, ಇವತ್ತು ನಾನ್ ವೆಜ್ ಊಟಕ್ಕೆ ಹೋಗ್ತಿರೋದು. ಅಲ್ಲಿಗೆ ಹೋದ್ಮೇಲೆ ನಮ್ಮ ಊರವರೊಬ್ರು ನಿನ್ ವಿಡಿಯೋಸ್ ಎಲ್ಲ ನೋಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರು. ಸುಳ್ಳು ಹೇಳ್ಬೇಡಿ, ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂತ ಹೇಳಿ ತೋರ್ಸಕ್ ಹೇಳ್ದೆ. ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಜನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಿಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಏನಾದ್ರೂ ಅಪ್ಡೇಟ್ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟೊತ್ತು ನಾನ್ ಮಾತಾಡ್ಸುವಾಗ ಹಾಯ್ ಮಾಡು ಅಂದ್ರೆ ಮಾಡ್ತಾನೆ ಇರ್ಲಿಲ್ಲ. ಪುಟ್ಟಿ ಹೇಳಿದ್ಮೇಲೆ ಮಾಡ್ತಿದ್ದಾನ ನೋಡಿ. ಊಟ ಮುಗಿಸ್ಕೊಂಡು ಮನೆಗ್ ಬಂದು ಇವತ್ ಬೇರೆ ಕೊಳಗದ್ದೆ ಜಾತ್ರೆ ಇತ್ತು. ಅದಕ್ಕೋಸ್ಕರನೇ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಇದನ್ನೊಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಹೋದ್ವಿ. ಒಳ್ಳೆ ಮಜಾ ಆಯ್ತು ಗೈಸ್. ನಮ್ಗೆ ಇನ್ನೂ ಸ್ಪೀಡ್ ಬೇಕು ಅಂತ ಹೇಳಿ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ನಾವೇ ಫೋರ್ಸ್ ಹಾಕೊಂಡು ಟರ್ನ್ ಮಾಡ್ತಾ ಇದ್ವಿ. ತುಂಬಾ ಜನ ನನ್ನ ಫಾಲೋವರ್ಸ್ ಸಿಕ್ಕಿದ್ರು ಗೈಸ್. ಸಖತ್ ಖುಷಿ ಆಯ್ತು ನಿಮ್ನೆಲ್ಲ ಮಾತಾಡ್ಸಿ. ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಏನಾದ್ರು ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಧನು ಬೇರೆ ಸಿಕ್ಬಿಟ್ಟಿದ್ದ. ನಿಮ್ 3 ಜಾತ್ರೆಗೆ ಬಂದಿದ್ವಿ, ಏನಾದ್ರೂ ಕೊಡ್ಸ್ಲೇಬೇಕು ಅನ್ಕೊಂಡು ಗೋಬಿ ಮಂಚೂರಿಯನ್ ಎಲ್ಲ ತಿನ್ಕೊಂಡು ಅವನ ಹತ್ರನೇ ಪೇ ಮಾಡ್ಸಿದ್ವಿ. ಹಾಗೆ ಅಲ್ಲೊಂದು ಗೇಮ್ ಬೇರೆ ಇತ್ತು, ಅದನ್ನ ಆಡ್ಕೊಂಡು ಜಿಲೇಬಿ ಎಲ್ಲ ಪಾರ್ಸಲ್ ತಗೊಂಡು ಮನೆಗ್ ಬಂದ್ವಿ. ನಾವಿನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.